ನನ್ನ ಹೆಸರು ಬಾಲಕೃಷ್ಣ. ನಾನು 2002ರಿಂದ ಧ್ಯಾನ ಮಾಡುತ್ತಿದ್ದೇನೆ. 2004ರಿಂದಲೂ ಈ ಪಿರಮಿಡ್ ವರ್ಕ್ಶಾಪ್ಸ್ ಅನ್ನು ನಾನು ಕಂಡಕ್ಟ್ ಮಾಡುತ್ತಿದ್ದೇನೆ. ಈ ದಿನ ನಾವು ಕಾಸ್ಮಿಕ್ ಎನರ್ಜಿ ಜನರೇಟರ್ ಪಿರಮಿಡ್ಸ್ ಬಗ್ಗೆ ತಿಳಿದುಕೊಳ್ಳೋಣ. 2024ಕ್ಕೆ ಧ್ಯಾನ ಭಾರತ್, 2030ಕ್ಕೆ ಧ್ಯಾನ ಜಗತ್ತು ಆಗಬೇಕೆನ್ನುವ ಪತ್ರಿಜಿ ಅವರ ಸಂಕಲ್ಪಕ್ಕೆ ಅನುಗುಣವಾಗಿ ಈ ಪಿರಮಿಡ್ ವರ್ಕ್ಶಾಪ್ಸ್ ಅನ್ನು ನಾನು ಕಂಡಕ್ಟ್ ಮಾಡುತ್ತಿದ್ದೇನೆ. ಪತ್ರಿಜಿ ಅವರು ಕೆಲವು ಲಕ್ಷ ಪಿರಮಿಡ್ಗಳು ಭೂಮಿಯ ಮೇಲೆ ಬರಬೇಕೆಂದರು. ಕೆಲವು ಲಕ್ಷ ಪಿರಮಿಡ್ಗಳು ಭೂಮಿಯ ಮೇಲೆ ಬರಬೇಕೆಂದರೆ ಕೆಲವು ಸಾವಿರಾರು ಜನರಿಗೆ ಆ ಜ್ಞಾನವಿಲ್ಲದಿದ್ದರೆ ಸಾಧ್ಯವಾಗದು. ಹಾಗಾಗಿ ಎಲ್ಲರನ್ನೂ ಈ ಪಿರಮಿಡ್ನ ಟೆಕ್ನಾಲಜಿಯ ಬಗ್ಗೆ ಅನುಭವಿತರನ್ನಾಗಿ ಮಾಡಬೇಕೆಂದು, ಎಲ್ಲರಿಗೂ ಈ ಜ್ಞಾನವನ್ನು ತಿಳಿಸಬೇಕೆನ್ನುವ ಉದ್ದೇಶದಿಂದ ಈ ಪಿರಮಿಡ್ ವರ್ಕ್ಶಾಪ್ಸ್ ಅನ್ನು ನಾನು ಕಂಡಕ್ಟ್ ಮಾಡುತ್ತಿದ್ದೇನೆ. ವರ್ಕ್ಶಾಪ್ಸ್ನಲ್ಲಿ ವಿವಿಧ ರೀತಿಯಲ್ಲಿರುವ ಮಟೀರಿಯಲ್ಸ್, ವಿವಿಧ ರೀತಿಯಲ್ಲಿರುವ ಸೈಜ್ಗಳೊಂದಿಗೆ ನಾವಿಲ್ಲಿ ಕಲಿಸಿಕೊಡಲಾಗುವುದಾಗಿದೆ. ಇಲ್ಲಿ ಬಂದಿರುವವರೆಲ್ಲರೂ ಸಹ ಇದನ್ನು ಕಲಿತುಕೊಂಡು ಹೋಗಿ ನೀವು ಸ್ವಂತ ತಯಾರು ಮಾಡಿ ಎಲ್ಲರಿಗೂ ಸಹ ಕಲಿಸಿಕೊಡಬೇಕೆಂದು ನಮ್ಮ ವಿನಂತಿ. ನಾವು ಮನೆಯನ್ನು ಕಟ್ಟಿಕೊಳ್ಳಬೇಕಾದರೆ ನಾವು ಸ್ವಂತವಾಗಿ ಟಾಪಿಕ್ ತೆಗೆದುಕೊಂಡು ಮನೆಯನ್ನು ಕಟ್ಟಲಾರೆವು. ಆದರೆ ನಮಗೆ ಮನೆಯ ಬಗ್ಗೆ ತಿಳಿದಾಗ ಅಳತೆಯನ್ನು ಯಾವ ರೀತಿ ಇಟ್ಟುಕೊಳ್ಳಬೇಕು, ರೂಮ್ಸ್ ಯಾವ ಸೈಜ್ನಲ್ಲಿ ಇಟ್ಟುಕೊಳ್ಳಬೇಕು, ಯಾವ ಮಟೀರಿಯಲ್ ಬಳಸಬೇಕು, ಇವೆಲ್ಲವೂ ನಮಗೆ ತಿಳಿದಾಗ ನಮ್ಮ ಬಡ್ಜೆಟ್ ತಕ್ಕಂತೆ ಸಿವಿಲ್ ಇಂಜಿನಿಯರ್ ನಮಗೆ ಡಿಸೈನ್ ಮಾಡಿಕೊಟ್ಟಾಗ ನಾವು ಕರೆಕ್ಟಾಗಿ ಕಟ್ಟಿಸಿಕೊಳ್ಳುತ್ತೇವೆ. ಅದೇ ವಿಧವಾಗಿ ಪಿರಮಿಡ್ಸ್ ಅದರ ಅಳತೆ ತಿಳಿದಾಗ, ಯಾವ ಮಟೀರಿಯಲ್ಸ್ ಬಳಸಬೇಕೆಂದು ತಿಳಿದಾಗ, ಅದರ ಆ್ಯಂಗಲ್ಸ್ ಯಾವ ರೀತಿಯಲ್ಲಿ ಬಳಸಬೇಕೆಂದು ತಿಳಿದಾಗ, ನಾವು ವುಡ್ನಿಂದ ಮಾಡಬೇಕೆಂದರೆ ಕಾರ್ಪೆಂಟರ್ ಮೂಲಕ, ಇಲ್ಲವಾದರೆ ಶೀಟ್ ಮೆಟಲ್ ನಿಂದಾದರೆ ಕಾಪರ್ ಅಲ್ಯೂಮಿನಿಯಂ ಪಿರಮಿಡ್ನಿಂದ ತಯಾರಿಸಬೇಕಾದರೆ ಶೀಟ್ ಮೆಟಲ್ ವಾದರೆ ಕಾರ್ಮಿಕನ ಮೂಲಕ, ದೊಡ್ಡ ದೊಡ್ಡ ಪಿರಮಿಡ್ಸ್ ಕಟ್ಟಿಕೊಳ್ಳಬೇಕೆಂದಾಗ ಒಬ್ಬ ಸಿವಿಲ್ ಇಂಜಿನಿಯರ್ನೊಂದಿಗೆ ನಿಮಗೆ ಯಾವ ರೀತಿಯಲ್ಲಿ ಬೇಕೆಂದು ಹೇಳಿದಾಗ ಅವರು ಡಿಸೈನ್ ಮಾಡಿ ನಿಮಗೆ ಕಟ್ಟಿಸಿಕೊಡುತ್ತಾರೆ. ಎಷ್ಟು ಹೆಚ್ಚಿನ ಶಕ್ತಿ ಇದ್ದರೆ ಅಷ್ಟು ಹೆಚ್ಚಿನ ಜ್ಞಾನವನ್ನು ಪಡೆಯುವಂತರಾಗುತ್ತೇವೆ. ಎಷ್ಟು ಹೆಚ್ಚಿನ ಜ್ಞಾನವಿದ್ದರೆ ಅಷ್ಟು ಹೆಚ್ಚಿನ ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ. ನಾವು ಹೆಚ್ಚು ಶಕ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಪಿರಮಿಡ್ ರಾಜಮಾರ್ಗ. ಪಿರಮಿಡ್ಸ್ನಲ್ಲಿ ಧ್ಯಾನ ಮಾಡುವುದರ ಮೂಲಕ 3ರಷ್ಟು ಹೆಚ್ಚು ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಒಬ್ಬ ಮಾಸ್ಟರನ್ನು ತಯಾರು ಮಾಡುವುದಕ್ಕಿಂತಲೂ ಒಂದು ಪಿರಮಿಡ್ ಅನ್ನು ತಯಾರು ಮಾಡುವುದು ಬಹಳ ಸುಲಭ. ಆ ಪಿರಮಿಡ್ ಕೆಲವು ನೂರಾರು ಜನರನ್ನು ಮಾಸ್ಟರನ್ನಾಗಿ ತಯಾರು ಮಾಡುತ್ತದೆ. ಆ ಪಿರಮಿಡ್ಸ್ ತಯಾರು ಮಾಡುವ ವಿಧಾನವನ್ನು ಕಲಿತುಕೊಳ್ಳೋಣವೇ? ಮತ್ತೆ ಪಿರಮಿಡ್ಸ್ನಲ್ಲಿ ಶಕ್ತಿ ಅದರ ಆ್ಯಂಗಲ್ಸ್ ಮೂಲಕ ಬರುತ್ತದೆ. ಆ ಆ್ಯಂಗಲ್ 51 ಡಿಗ್ರೀಸ್ 52 ಮಿನಿಟ್ಸ್ 10 ಸೆಕೆಂಡ್ಸ್. ನೋಡಿ, ಇದು 90 ಡಿಗ್ರೀಸ್ ಆ್ಯಂಗಲ್. ಇದು ಯಾವಾಗಾದರೆ ನಾವು 51 ಡಿಗ್ರೀಸ್ 52 ಮಿನಿಟ್ಸ್ 10 ಸೆಕೆಂಡ್ಸ್ಗೆ ಇದನ್ನು ಬಗ್ಗಿಸುತ್ತೇವೆಯೋ ಆಗ 51 ಡಿಗ್ರೀಸ್ 52 ಮಿನಿಟ್ಸ್ 10 ಸೆಕೆಂಡ್ಸ್ ಆಗಿರುತ್ತದೆ. ಪಿರಮಿಡ್ ಆ್ಯಂಗಲ್ 51 ಡಿಗ್ರೀಸ್ 52 ಮಿನಿಟ್ಸ್ 10 ಸೆಕೆಂಡ್ಸ್. ಈ ಪಿರಮಿಡ್ ಆ್ಯಂಗಲ್ ಮುಖಾಂತರವೇ ಪಿರಮಿಡ್ನಲ್ಲಿ ಶಕ್ತಿ ಎನ್ನುವುದು ಶೇಖರಣೆಯಾಗಿರುತ್ತದೆ. ಇದು ಪಿರಮಿಡ್. ಪಿರಮಿಡ್ನಲ್ಲಿ ಎಷ್ಟು ಅಳತೆಗಳಿವೆ? 2 ಅಳತೆಗಳಿವೆ. ಒಂದು ಬೇಸ್ ಮೆಷರ್ಮೆಂಟ್, ಮತ್ತೊಂದು ಸೈಡ್ ಮೆಷರ್ಮೆಂಟ್. ಬೇಸ್ ಮೆಷರ್ಮೆಂಟ್ 4 ಇವೆ. 1, 2, 3, 4. ಈ 4 ಅಳತೆಗಳನ್ನು ಸಹ ಸಮವಾಗಿವೆ. ಸೈಡ್ ಮೆಷರ್ಮೆಂಟ್ಸ್ 4 ಸಹ ಸಮವಾಗಿದೆ. ಆದರೆ ಬೇಸ್ ಮೆಷರ್ಮೆಂಟ್ಸ್ ಮತ್ತು ಸೈಡ್ ಮೆಷರ್ಮೆಂಟ್ 2 ಬೇರೆ ಬೇರೆ. ನಮಗೆ ಪಿರಮಿಡ್ ತಯಾರು ಮಾಡುವುದಕ್ಕೆ ಬೇಸ್ ಮೆಷರ್ಮೆಂಟ್ ಮತ್ತು ಸೈಡ್ ಮೆಷರ್ಮೆಂಟ್ ಗೊತ್ತಾದರೆ ಸಾಕು. ನಮಗೆ ಪಿರಮಿಡ್ ಮಾಡಿಕೊಳ್ಳುವುದಕ್ಕೆ ಬೇಸ್ ಮೆಷರ್ಮೆಂಟ್ ಎನ್ನುವುದು ನಮ್ಮ ಆಯ್ಕೆ. ಅದು ನಾವು ಮನೆಯಲ್ಲಿ ಇಡುವ ಸ್ಥಳದ ಮೇಲೆ, ಅದರ ಕಾಸ್ಟ್ ಮೇಲೆ ಈ ಬೇಸ್ ಮೆಷರ್ಮೆಂಟ್ ಅನ್ನು ನಾವು ನಿರ್ಣಯಿಸಿಕೊಳ್ಳುತ್ತೇವೆ. ಸೈಡ್ ಮೆಷರ್ಮೆಂಟ್ ಹೇಗೆ? ಇದಕ್ಕೊಂದು ಫಾರ್ಮುಲಾ ಇದೆ. ಏನೆಂದರೆ ಸೈಡ್ ಬೇಸ್ ಇಂಟು 0.95168. ಈ ಪಿರಮಿಡ್ ತಯಾರಿ ಮಾಡುವ ವಿಧಾನವನ್ನು 3 ಪದ್ಧತಿಗಳಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯ ಪದ್ಧತಿ ಏನೆಂದರೆ ಬೇಸ್ 10 ಸೆಂಟಿಮೀಟರ್ಸ್ ತೆಗೆದುಕೊಳ್ಳೋಣ. ಬೇಸ್ 10 ಸೆಂಟಿಮೀಟರ್ಸ್. ಸೈಡ್ ಬೇಸ್ ಇಂಟು 0.952. ಈ ಫಾರ್ಮುಲಾ ಪ್ರಕಾರ ನಮಗೆ ಸೈಡ್ ಮೆಷರ್ಮೆಂಟ್ ಬರುತ್ತದೆ.
ಯಾವಾಗಾದರೆ ನಮಗೆ ಸೈಡ್ ಬೇಸ್ ಎರಡು ಬರುತ್ತದೆಯೋ ಪಿರಮಿಡ್ ಅನ್ನು ನಾವು ತಯಾರು ಮಾಡಬಹುದು. ಉದಾಹರಣೆಗೆ ಬೇಸ್ 10 ಸೆಂಟಿಮೀಟರ್ಸ್ ತೆಗೆದುಕೊಳ್ಳುತ್ತೇವೆ ಎಂದುಕೊಳ್ಳಿ. ಸೈಡ್ ಎಷ್ಟು ಬರುತ್ತದೆ ಎಂದರೆ ಸೈಡ್ ಇಸ್ ಈಕ್ವಲ್ ಟು ಬೇಸ್ ಇಂಟು 0.952 ದಟ್ ಈಸ್ ಈಕ್ವಲ್ ಟು 9.52 ಸೆಂಟಿಮೀಟರ್ಸ್. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಬೇಸ್ ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್ಸ್ ತೆಗೆದುಕೊಳ್ಳೋಣ. 20 ಸೆಂಟಿಮೀಟರ್ಸ್ ಬೇಸ್ ತೆಗೆದುಕೊಂಡರೆ ಸೈಡ್ ಇಸ್ ಈಕ್ವಲ್ ಟು 20 ಇಂಟು 0.952 ಇದು 19.04 ಬರುತ್ತದೆ. ಈಗ ನಮಗೆ ಸೈಡ್ ಮೆಜರ್ಮೆಂಟ್ ಗೊತ್ತಿದೆ, ಬೇಸ್ ಮೆಜರ್ಮೆಂಟ್ ಕೂಡ ಗೊತ್ತಿದೆ. ಪಿರಮಿಡ್ ಹೇಗೆ ತಯಾರು ಮಾಡಿಕೊಳ್ಳಬೇಕು? ಬೇಸ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ಸ್, ಸೈಡ್ ಇಸ್ ಈಕ್ವಲ್ ಟು 9.52 ಸೆಂಟಿಮೀಟರ್ಸ್. ನೀವು ಇದನ್ನು ಸೆಂಟಿಮೀಟರ್ಸ್ನಲ್ಲಿ ತೆಗೆದುಕೊಳ್ಳಬಹುದು, ಮೀಟರ್ಸ್ನಲ್ಲಿಯೂ ಸಹ ತೆಗೆದುಕೊಳ್ಳಬಹುದು, ಇಂಚಸ್ನಲ್ಲಿ ತೆಗೆದುಕೊಳ್ಳಬಹುದು. ಆದರೆ ಯಾವಾಗಲೂ ಸಹ ಸೆಂಟಿಮೀಟರ್ಸ್ನಲ್ಲಿ ತೆಗೆದುಕೊಳ್ಳುವುದರಿಂದ ನಾವು ಅಳತೆ ಮಾಡಲಿಕ್ಕೆ ಸೆಂಟಿಮೀಟರ್ಸ್ನಲ್ಲಿ ಬಹಳ ಸುಲಭವಾಗಿರುತ್ತದೆ. ಸೆಂಟಿಮೀಟರ್ಸ್ನಲ್ಲಿ ಏಕೆಂದರೆ 9.52 ಎಂದರೆ 9 ಸೆಂಟಿಮೀಟರ್ಸ್ 52 mm, ಅದೇ 9.52 ಇಂಚಸ್ ಎಂದರೆ ಅಳತೆ ಮಾಡಲಿಕ್ಕೆ ಕಷ್ಟ ಆಗುತ್ತದೆ. ಆದಷ್ಟು ಮಟ್ಟಿಗೆ ಸೆಂಟಿಮೀಟರ್ಸ್ನಲ್ಲಿ ತೆಗೆದುಕೊಳ್ಳಿ. ಇವಾಗ ಬೇಸ್ 10 ಸೆಂಟಿಮೀಟರ್ಸ್, ಸೈಡ್ 9.52 ಸೆಂಟಿಮೀಟರ್ಸ್, 9.52 ಸ್ಕೇಲ್ನಿಂದ ಮೆಷರ್ ಮಾಡಿ ಸರ್ಕಲ್ ಹಾಕಬೇಕು. ಅದು ಈ ವಿಧವಾಗಿ ಬರುತ್ತದೆ. ಇದು ಸರ್ಕಲ್ ಸೆಂಟರ್ ಪಾಯಿಂಟ್ 0 ಎಂದು ತೆಗೆದುಕೊಳ್ಳೋಣ. ಇದು 9.52 ಸೈಡ್ ಮೆಷರ್ಮೆಂಟ್. ಸೈಡ್ ಮೆಷರ್ಮೆಂಟ್. ಈ ಸರ್ಕಲ್ನಲ್ಲಿ ಎಲ್ಲೋ ಒಂದು ಕಡೆ ಎ ಎನ್ನುವುದನ್ನು ತೆಗೆದುಕೊಳ್ಳಿ. ನಂತರ ಬೇಸ್ ಮೆಷರ್ಮೆಂಟ್ 10 ಸೆಂಟಿಮೀಟರ್ಸ್ ಅನ್ನು ಈ ಕಾಂಪಾಸ್ನಿಂದ ಅಳೆದು ಎ ಇಂದ ಒಂದು ಆರ್ಕ್ ಅನ್ನು ಈ ಸರ್ಕಲ್ ಮೇಲೆ ಎಳೆಯಿರಿ. ಬಿ ಎಂದು ಕಟ್ ಆಗುತ್ತದೆ. ನಮಗೆ 4 ಬೇಸ್ ಬೇಕಾಗಿದೆ, ಆದ್ದರಿಂದ ಸರ್ಕಲ್ ಮೇಲೆ 4 ಪ್ಲೇಸಸ್ ಆಗಿ ಕಟ್ ಮಾಡಿ. ಸಿ, ಡಿ, ಇ. ಈಗ 0 ಇಂದ ಎ, ಬಿ, ಸಿ, ಡಿ, ಇ ನಿಂದ 0ಗೆ ಡಾಟೆಡ್ ಲೈನ್ ನೊಂದಿಗೆ ಸೇರಿಸಿ. ಈ ಡಾಟೆಡ್ ಲೈನ್ ಅರ್ಥ ಏನೆಂದರೆ ಇದು ಕಟ್ಟಿಂಗ್ ಲೈನ್ ಎಂದು ಅರ್ಥ. ಈಗ ಡಾಟೆಡ್ ಲೈನ್ ಮೇಲೆ ಕಟ್ ಮಾಡಿ. ಇದು ಹೇಗೆ ಬರುತ್ತದೆ ಎಂದರೆ ಕಟ್ ಮಾಡಿದ ಮೇಲೆ ಈ ವಿಧವಾಗಿ ಬರುತ್ತದೆ. ನಂತರ ಸ್ಕೇಲ್ ಅನ್ನು ತೆಗೆದುಕೊಂಡು 0 ಇಂದ ಬಿಗೆ ಈ ವಿಧವಾಗಿ ಸ್ಕೇಲ್ ಅನ್ನು ಇಟ್ಟು ಬೆಂಡ್ ಮಾಡಬೇಕು. ಬೆಂಡ್ ಆಗದೇ ಇದ್ದಾಗ ಮಟೀರಿಯಲ್ ದಪ್ಪವಾಗಿ ಸ್ಟಿಫ್ ಇದ್ದರೆ ಚಾಕು ತೆಗೆದುಕೊಂಡು ಲೈಟ್ ಆಗಿ ಕಟ್ ಮಾಡಿ. ಮೇಲಿನ ಸರ್ಫೇಸ್ ಸುಲಭವಾಗಿ ಬೆಂಡ್ ಆಗುತ್ತದೆ. ಕಟ್ ಮಾಡಿದ ಮೇಲೆ ಸುಲಭವಾಗಿ ಬೆಂಡ್ ಆಗುತ್ತದೆ. ಬೆಂಡ್ ಆದ ನಂತರ ಕಾರ್ನರ್ನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ನಂತರ ಸ್ಟಿಫ್ನೆಸ್ ಹೋಗಿ ಸುಲಭವಾಗಿ ಬೆಂಡ್ ಆಗುತ್ತದೆ. ಅದೇ ವಿಧವಾಗಿ 0 ಇಂದ ಸಿಗೆ, 0 ಇಂದ ಡಿಗೆ ಈ ವಿಧವಾಗಿ ಬೆಂಡ್ ಮಾಡಬೇಕು. ಎಲ್ಲ ಒಳಗೆ ಭಾಗಿಸಬೇಕು. ಬೆಂಡ್ ಮಾಡಿದ ನಂತರ ಕಾರ್ನರ್ ಶಾರ್ಪ್ ಎಡ್ಜ್ ಬರದಿದ್ದರೆ ಒಳಗಡೆ ಚಾಂಪರಿಂಗ್ ನೈಸ್ ಮಾಡಬೇಕು. ದಪ್ಪವಾಗಿದ್ದಾಗ ಒಳಗಡೆ ಭಾಗದಲ್ಲಿ ಚಾಂಪರಿಂಗ್ ಮಾಡಿದಾಗ ಶಾರ್ಪ್ ಎಡ್ಜ್ ಬರುತ್ತದೆ. ಈಗ ಮೊದಲನೇ ಮೆಥಡ್ ಬೇಸ್ 10 ಸೆಂಟಿಮೀಟರ್ಸ್, ಸೈಡ್ 9.5 ಸೆಂಟಿಮೀಟರ್ಸ್. ಈಗ ನಾವು ಸೈಡ್ ಮೆಷರ್ಮೆಂಟ್ 9.5 ಮೊದಲು ಅಳತೆಯು ಕಾಂಪಾಸ್ನಿಂದ ಅಳತೆ ಮಾಡಿ ಒಂದು ಸರ್ಕಲ್ ಅನ್ನು ಹಾಕೋಣ. ಈ ಸೆಂಟರ್ ಪಾಯಿಂಟ್ 0. ನಂತರ ಈ ಸರ್ಕಲ್ ಮೇಲೆ ಎನಿ ಪಾಯಿಂಟ್ ಎ ಎಂದು ಮಾರ್ಕ್ ಮಾಡಿ. ಈ ಬೇಸ್ ಮೆಷರ್ಮೆಂಟ್ 10 ಸೆಂಟಿಮೀಟರ್ಸ್ ಮತ್ತೆ ಅಳೆದು ಎ ನಿಂದ ಒಂದು ಆರ್ಕ್ ಬಿಗೆ, ಮತ್ತೆ ಬಿ ನಿಂದ ಸಿಗೆ ಒಂದು ಆರ್ಕ್. ಈಗ 4 ಜಾಗದಲ್ಲಿ ಕಟ್ ಮಾಡಬೇಕು. ಎ, ಬಿ, ಸಿ, ಡಿ, ಇ. ಇದಾದ ಮೇಲೆ 0 ಇಂದ ಎ, ಬಿ, ಸಿ, ಡಿ, ಇಗೆ ಡಾಟೆಡ್ ಲೈನ್ ಇಂದ ಸೇರಿಸಬೇಕು. ನಂತರ ಈ ಡಾಟೆಡ್ ಲೈನ್ ಮೇಲೆ ಸ್ಕೇಲ್ ಅನ್ನು ಇಟ್ಟು ಕಟ್ ಮಾಡಬೇಕು.
ಇದರ ಮೇಲೆ ನಾವು ಹೈ ಪಾಯಿಂಟ್ಸನ್ನು ಮಾರ್ಕ್ ಮಾಡಬೇಕು. ಏಕೆಂದರೆ ಬೆಂಡ್ ಮಾಡುತ್ತಿದ್ದಾಗ ನಾವು ಕಣ್ಣಿನ ದೋಷದ ಮೂಲಕ ಬೇಸ್ ಫೇಸ್ ಚೇಂಜ್ ಆಗದೇ ಇರುತ್ತದೆ. ನಂತರ ಹೈ ಪಾಯಿಂಟ್ಸನ್ನು 0ಗೆ ಸೇರಿಸಬೇಕು. ಈಗ ಸ್ಕೇಲ್ ತೆಗೆದುಕೊಂಡು 0ನಿಂದ ಹೈ ಪಾಯಿಂಟ್ಸ್ಗೆ ಸ್ಕೇಲನ್ನು ಇಟ್ಟು ಒಳಗಡೆ ಬೆಂಡ್ ಮಾಡಬೇಕು. ಬೆಂಡ್ ಮಾಡಿ ಎ ಇ ಅನ್ನು ಸೇರಿಸಿದಾಗ ನಿಮಗೆ ಪಿರಮಿಡ್ ತಯಾರಾಗುತ್ತದೆ. ಇದಕ್ಕೊಂದು ಕ್ರಾಸ್ ಟೇಪ್ ಹಾಕಿದರೆ ಪಿರಮಿಡ್ ಚೆನ್ನಾಗಿ ಕುಳಿತುಕೊಳ್ಳುತ್ತದೆ. ಈ ವಿಧವಾಗಿ ನಾವು ಸ್ಯಾಂಪ್ಲಿಂಗ್ ಪೀಸಸ್ ಅನ್ನು ತಯಾರು ಮಾಡಿಕೊಂಡರೆ ಟೆಂಪ್ಲೇಟ್ ಆಗಿ ಉಪಯೋಗ ಮಾಡಿಕೊಂಡು ಎಷ್ಟು ಬೇಕಾದರೆ ಅಷ್ಟು ನೂರಾರು ಪಿರಮಿಡ್ಸ್ ಅನ್ನು ನಾವು ತಯಾರು ಮಾಡಿಕೊಳ್ಳಬಹುದು. ಸೆಕೆಂಡ್ ಮೆಥಡ್ ನಲ್ಲಿ ಪಿರಮಿಡ್ ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇವೆ? 4 ಟ್ರಯಾಂಗಲ್ಸ್ ಇವೆ. 1 2 3 4. ಈ 4 ಸಹ ಸಮನಾದ ಟ್ರಯಾಂಗಲ್ಸ್. ಒಂದು ಟ್ರಯಾಂಗಲ್ಸ್ ನಲ್ಲಿ 2 ಸೈಡ್ ಮೆಷರ್ಮೆಂಟ್, ಒಂದು ಬೇಸ್ ಮೆಷರ್ಮೆಂಟ್ ಇದೆ. ಅಂದರೆ ಒಂದು ಟ್ರಯಾಂಗಲ್ ತಯಾರು ಮಾಡಬೇಕೆಂದರೆ ಒಂದು ಬೇಸ್ ಮೆಷರ್ಮೆಂಟ್, ಸೈಡ್ ಮೆಷರ್ಮೆಂಟ್ ತಿಳಿದರೆ ಸರಿಯಾಗುತ್ತದೆ. 4 ಟ್ರಯಾಂಗಲ್ ತಯಾರು ಮಾಡಿ ಸೇರಿಸಿದರೆ ಸರಿಯಾಗುತ್ತದೆ. ಪಿರಮಿಡ್ ಸಹ ತಯಾರಾಗುತ್ತದೆ. ಈಗ ಈ ಟ್ರಯಾಂಗಲ್ ಯಾವ ರೀತಿ ತಯಾರು ಮಾಡಬೇಕೆಂದು ನಾವು ತಿಳಿದುಕೊಳ್ಳೋಣ. ಈ ಸೆಕೆಂಡ್ ಮೆಥಡ್ ನಲ್ಲಿ ಬೇಸ್ ಮೆಷರ್ಮೆಂಟ್ 12 ಸೆಂಟಿಮೀಟರ್ಸ್ ತೆಗೆದುಕೊಳ್ಳೋಣ. ಸೈಡ್ ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್ಸ್ ಇಂಟು 0.952 ಈಸ್ ಈಕ್ವಲ್ ಟು 11.4 ಸೆಂಟಿಮೀಟರ್ಸ್ ಬರುತ್ತದೆ. ಈಗ ಈ ಬೇಸ್ ಮೆಷರ್ಮೆಂಟ್ನಿಂದ ಒಂದು ಲೈನ್ ಅನ್ನು ಎಳೆಯೋಣ. 12 ಸೆಂಟಿಮೀಟರ್ಸ್ ಲೈನ್ ಅನ್ನು ಎಳೆಯೋಣ. ಎ ಬಿ ಈಗ ಕಾಂಪಾಸ್ ತೆಗೆದುಕೊಂಡು ಈ ಸೈಡ್ ಮೆಷರ್ಮೆಂಟ್ 11.4 ಇಲ್ಲಿಂದ ಒಂದು ಆರ್ಕ್ ಎಳೆಯೋಣ. ಇಲ್ಲಿಂದ ಒಂದು ಆರ್ಕ್ ಅದು ಇಲ್ಲಿ ಕಟ್ ಆಗುತ್ತದೆ. ಹಾಗೆ ಬಿ ನಿಂದ ಒಂದು ಆರ್ಕ್, ಇದಕ್ಕೆ ಸಿ ಎಂದು ಹೆಸರಿಡೋಣ. ಎ ಸಿ ಬಿ ಸಿ ಎರಡನ್ನು ಕೂಡಿಸೋಣ. ಈಗ ನಮಗೆ ಟ್ರಯಾಂಗಲ್ ತಯಾರಾಗಿದೆ. ಸೊ ಈ ವಿಧವಾಗಿ ಕಟ್ ಮಾಡಿದಾಗ ಟ್ರಯಾಂಗಲ್ ಬರುತ್ತದೆ. ಇಲ್ಲಿ ಕಂಪಲ್ಸರಿ ಬೇಸ್ ಅನ್ನುವುದು ಒಳಗಡೆ ಬರಬೇಕು. ಈ ಟ್ರಯಾಂಗಲ್ ಉಪಯೋಗಿಸಿ ನಾವು ಪಿರಮಿಡ್ ಅನ್ನು ತಯಾರು ಮಾಡುವುದು ಹೇಗೆಂದು ನೋಡೋಣ. ನಾವು ಮಾಡಿರುವ ಟ್ರಯಾಂಗಲ್ ಅನ್ನು ಹಿಡಿದು ಈ ಬೇಸ್ ಕೆಳಗಡೆ ಬರುವ ವಿಧವಾಗಿ ಹಿಡಿದು 3 ಪಾಯಿಂಟ್ ಅನ್ನು ಮಾರ್ಕ್ ಮಾಡಿ ಮತ್ತು 3 ಪಾಯಿಂಟ್ ಅನ್ನು ಕೂಡಿಸಬೇಕು. ಇದು ಬೇಸ್. ನಂತರ ಮತ್ತೆ ಟ್ರಯಾಂಗಲ್ ಮತ್ತೆ ಈ 2 ಸೈಡನ್ನು ಅರೇಂಜ್ ಮಾಡಿಕೊಂಡು ಮತ್ತೆ ಈ ಪಾಯಿಂಟ್ ಅನ್ನು ಮಾರ್ಕ್ ಮಾಡಿ ಮತ್ತೆ ಇದನ್ನು ಸೇರಿಸಿ. ಹಾಗೆಯೇ ಯಾವಾಗಲೂ ಸಹ ಬೇಸ್ ಅನ್ನುವುದು ಹೊರಗಡೆಯೇ ಇರಬೇಕು. ಸೊ ಈಗ ಮೊದಲನೇ ಪದ್ಧತಿಯಂತೆಯೇ ಇದು ಬಂದಿದೆ ನೋಡಿ, ಇದೇ ತರಹ ಬಂದಿದೆ. ಮತ್ತೆ ಮೊದಲನೇ ವಿಧದಂತೆಯೇ ಬೆಂಡ್ ಮಾಡಿದರೆ ಪಿರಮಿಡ್ ಬಂದು ಬಿಡುತ್ತದೆ. ಇದು ಸೆಕೆಂಡ್ ಮೆಥಡ್ ನಲ್ಲಿ ಬೇಸ್ 12 ಸೆಂಟಿಮೀಟರ್ಸ್ ತೆಗೆದುಕೊಳ್ಳೋಣ. ಸೈಡ್ 11.4 ಸೆಂಟಿಮೀಟರ್ಸ್ ಆಗುತ್ತದೆ. 12 ಇಂಟು 0.952 ಹಾಕಿದರೆ 11.4 ಬರುತ್ತದೆ. ಈ ಅಳತೆಯಿಂದ ನಾವು ಒಂದು ಟ್ರಯಾಂಗಲ್ ತಯಾರು ಮಾಡೋಣ. ಬೇಸ್ 12 ಸೆಂಟಿಮೀಟರ್ಸ್ ನಿಂದ ಒಂದು ಗೆರೆಯನ್ನು ಎಳೆಯೋಣ. ಎ ಬಿ ಕಾಂಪಾಸ್ನಿಂದ 11.4 ಅಳತೆಯನ್ನು ಮಾಡಿ. 11.4 ಅಳತೆಯನ್ನು ಮಾಡಿದ ಮೇಲೆ ಎ ಇಂದ ಒಂದು ಆರ್ಕ್, ಬಿ ನಿಂದ ಒಂದು ಆರ್ಕ್, ಈ 2 ಇಂಟರ್ಸೆಕ್ಟ್ ಆಗಿರುವ ಪಾಯಿಂಟ್ಗೆ ಸಿ ಎಂದು ಹೆಸರಿಡೋಣ. ಎ ಸಿ ಬಿ ಸಿ ಅನ್ನು ಸೇರಿಸೋಣ. ತದನಂತರ ಇದನ್ನು ಕತ್ತರಿಸೋಣ. ಒಳಗಡೆ ಬೇಸ್ ಎಂದು ಬರೆಯಬೇಕು. ಬೇಸ್ ಯಾವಾಗಲೂ ಕೆಳಗಡೆ ಬರುವಂತೆ ಇಟ್ಟುಕೊಳ್ಳಬೇಕು. ಈ 3 ಪಾಯಿಂಟ್ ಅನ್ನು ನಾವು ಮಾರ್ಕ್ ಮಾಡಬೇಕು. 0 ಬೇಸ್ ಯಾವಾಗಲೂ ಕೆಳಗಡೆಯೇ ಇರಿಸಿಕೊಂಡು ಸಿ ಪಾಯಿಂಟ್ ಅನ್ನು ಮಾರ್ಕ್ ಮಾಡೋಣ. ಈಗ ಈ ಔಟರ್ ಅನ್ನು ಕಟ್ ಮಾಡೋಣ. ಬೆಂಡ್ ಮಾಡಿದ ಹಾಗೆ ಬೆಂಡ್ ಮಾಡಬೇಕು. ಬೆಂಡ್ ಮಾಡಿದರೆ ಪಿರಮಿಡ್ ಬರುತ್ತದೆ.
ಈಗ ನಾವು ಈ ಎರಡನ್ನು ಸೇರಿಸಿ ಟೇಪನ್ನು ಅಂಟಿಸಿದರೆ ಪಿರಮಿಡ್ ತಯಾರಾಗುತ್ತದೆ. ಫಸ್ಟ್ ಅಂಡ್ ಸೆಕೆಂಡ್ ಮೆಥಡ್ನಲ್ಲಿ ಕಾಂಪಾಸ್ ಅನ್ನು ಉಪಯೋಗಿಸಿ ಈ ಕಾಂಪಾಸ್ನಿಂದ ಮಾಡುವುದೆಲ್ಲ ಕೇವಲ ಪಿರಮಿಡ್ ಕ್ಯಾಪ್ಗಳವರೆಗೆ ಮಾಡಬಹುದು. ಅದಕ್ಕಿಂತಲೂ ದೊಡ್ಡ ಪಿರಮಿಡ್ಸ್ ಮಾಡಬೇಕೆಂದರೆ ಈ ಎರಡು ಪದ್ಧತಿಯು ಸರಿಯಾಗಿ ಆಗುವುದಿಲ್ಲ. ಅದಕ್ಕಾಗಿ ನಾವು ಮೂರನೆಯ ಪದ್ಧತಿಯನ್ನು ಉಪಯೋಗಿಸಿಕೊಳ್ಳಬೇಕು. ಈಗ ನಾವು ಮೂರನೆಯ ಪದ್ಧತಿಯನ್ನು ತಿಳಿದುಕೊಳ್ಳೋಣ. ಥರ್ಡ್ ಮೆಥಡ್ಸ್ ಅನ್ನು ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ಎಂದು ಹೇಳಬಹುದು. ಥರ್ಡ್ ಮೆಥಡ್ನಲ್ಲಿ ನಾವು ಟ್ರಯಾಂಗಲ್ ಪೀಸ್ ಅನ್ನು ಕಟ್ ಮಾಡಿಕೊಳ್ಳುತ್ತೇವೆ. ಇಲ್ಲವಾದರೆ ಈ ಟ್ರಯಾಂಗಲ್ ಪೀಸ್ ಕಟ್ ಮಾಡುವ ವಿಧಾನವು ಬೇರೆ ರೀತಿಯಲ್ಲಿರುತ್ತವೆ. ದೊಡ್ಡ ಪಿರಮಿಡ್ಗೆ ಬೇಕಾಗುವ ರೀತಿಯಲ್ಲಿ ತಯಾರು ಮಾಡಿಕೊಳ್ಳುತ್ತೇವೆ. ಬೇಸ್ 45 ಸೆಂಟಿಮೀಟರ್ಸ್ ತೆಗೆದುಕೊಳ್ಳೋಣ. ಬೇಸ್ 45 ಸೆಂಟಿಮೀಟರ್ಸ್, ಸೈಡ್ 42.8 ಬರುತ್ತದೆ. ಈಗ ಬೇಸ್ 45 ಸೆಂಟಿಮೀಟರ್ಸ್ ನಂತೆ ಗೆರೆ ಎಳೆಯೋಣ. ನೀವು 2 ಫೀಟ್ 3 ಫೀಟ್ಗೆ ಬೇಕಾಗುವಂತೆ ಟೇಪನ್ನು ಸಹ ಉಪಯೋಗಿಸಿಕೊಳ್ಳಬಹುದು. 45 ಸೆಂಟಿಮೀಟರ್ಸ್. ಈಗ ಸೈಡ್ ಮೆಜರ್ಮೆಂಟ್ 42.8 ಅನ್ನು ನಾವು ಇಲ್ಲಿ ಎ ಇಂದ ಬಿ ಇಂದ ಮಾರ್ಕ್ ಮಾಡಬೇಕು. ಎ ಇಂದ ಬಹುಶಃ ಇಲ್ಲಿಗೆ ಬರುತ್ತದೆ ಎಂದುಕೊಳ್ಳೋಣ. ಹಾಗೆಯೇ ಬಿ ದಿಂದ ಸಹ ಮಾರ್ಕ್ ಮಾಡಬೇಕು. ಬಿ ಇಂದ ಮಾರ್ಕ್ ಮಾಡಿದಾಗಲೂ ಈ ಎರಡು ಪಾಯಿಂಟ್ಗಳು ಸೇರುವುದಿಲ್ಲ, ಅದು ಎಲ್ಲೆಲ್ಲೋ ಒಂದು ಕಡೆ ಬರುತ್ತದೆ. ಆದರೆ ನಮಗೆ ಸಿಂಗಲ್ ಪಾಯಿಂಟ್ ಬೇಕು. ಸಿಂಗಲ್ ಪಾಯಿಂಟ್ ಅನ್ನುವುದು ಎ ಇಂದ 42.8 ಇರಬೇಕು, ಬಿ ಇಂದಲೂ 42.8 ಇರಬೇಕು. ಇವು ಈ ಎರಡರ ಮಧ್ಯೆ ಇರುತ್ತದೆ. ಮತ್ತೆ ನಾವೇನು ಮಾಡಬೇಕೆಂದರೆ ಮತ್ತೆ ಸ್ಕೇಲ್ ಹಿಂದಕ್ಕೆ ತೆಗೆದುಕೊಂಡು ಬಂದು ಎ ಇಂದ ಇಟ್ಟುಕೊಂಡಾಗ ಇನ್ನೂ ಹತ್ತಿರಕ್ಕೆ ಬರುತ್ತದೆ. ಮತ್ತೆ ಬಿ ಇಂದ ಇನ್ನೊಮ್ಮೆ ಅಳತೆ ಮಾಡಿರಿ, ಇನ್ನೂ ಹತ್ತಿರಕ್ಕೆ ಬರುತ್ತದೆ. ಇವೆರಡನ್ನು ನಿಧಾನವಾಗಿ ಕ್ಲೋಸಪ್ ಆಗಿ ತೆಗೆದುಕೊಂಡು ಬಂದಾಗ ಒಂದು ಪಾಯಿಂಟ್ ಹತ್ತಿರ ಸಿಂಗಲ್ ಪಾಯಿಂಟ್ಗೆ ಸೆಟ್ ಆಗುತ್ತದೆ. ಈ ಪಾಯಿಂಟ್ ಎ ಇಂದ ಬಿ ಇಂದ 42.8 ಇರುತ್ತದೆ. ತದನಂತರ ಇದನ್ನು ಸೇರಿಸಿ ಈ ಟ್ರಯಾಂಗಲ್ ಅನ್ನು ಕಟ್ ಮಾಡಿಕೊಂಡು ನಂತರ ಇದನ್ನು ಟೆಂಪ್ಲೇಟ್ ಆಗಿ ಉಪಯೋಗಿಸಿ ನಾವು ಸೆಕೆಂಡ್ ಮೆಥಡ್ನಲ್ಲಿ ಮಾಡಿದ ವಿಧವಾಗಿಯೇ ನಾವು ಪಿರಮಿಡ್ ಅನ್ನು ತಯಾರು ಮಾಡಿಕೊಳ್ಳಬಹುದು. ಥರ್ಡ್ ಮೆಥಡ್ನಲ್ಲಿ ಬೇಸ್ 60 ಸೆಂಟಿಮೀಟರ್ಸ್ ತೆಗೆದುಕೊಳ್ಳೋಣ. ಸೈಡ್ 60 ಇಂಟು 0.952 = 57.1 ಸೆಂಟಿಮೀಟರ್ಸ್ ಬರುತ್ತದೆ. 60 ಸೆಂಟಿಮೀಟರ್ಸ್ ಬೇಸ್ ಬಿ. ಎ ಬಿ ಇಂದ 57.1 ಇಲ್ಲಿಗೆ ಬರುತ್ತದೆ. ಎ ಇಂದಲೂ ಸಹ 57.1 ಬರಬೇಕು, ಅದು ಇಲ್ಲಿಗೆ ಬರುತ್ತದೆ. ಈ ಎರಡು ಪಾಯಿಂಟ್ಸ್ ಸಿಂಗಲ್ ಪಾಯಿಂಟ್ ಬೇಕು, ಅದು ಸೆಟ್ ಆಗುವವರೆಗೂ ಅದನ್ನು ಮಾಡುತ್ತಲೇ ಇರಬೇಕು. ಈಗ ಸೇರಿ ಹೋಗಿದೆ. ಈ ಪಾಯಿಂಟ್ ಎ ಇಂದ ಬಿ ಇಂದಲೂ ಸಹ 57.1 ಇದೆ. ಇದು 2 ಫೀಟ್ ಪಿರಮಿಡ್ನ ಒಂದು ಟೆಂಪ್ಲೇಟ್. ಇದನ್ನು ಕಟ್ ಮಾಡಿಕೊಂಡು ಇಂತಹದ್ದೇ 4 ಕಟ್ ಮಾಡಿಕೊಂಡರೆ ಅಂಟಿಸಿದರೆ ವುಡ್ ಪಿರಮಿಡ್ ತಯಾರಾಗುತ್ತದೆ. ಇಲ್ಲದಿದ್ದರೆ ಇದನ್ನು ಉಪಯೋಗಿಸಿ ಈ ಶೇಪ್ನಲ್ಲಿ ಅಲ್ಯೂಮಿನಿಯಂ ಆಗಲಿ ಕಾಪರ್ ಆಗಲಿ ಮಾರ್ಕ್ ಮಾಡಿಕೊಂಡರೆ ನಿಮಗೆ ಕಾಪರ್ ಪಿರಮಿಡ್ ಆಗಲಿ ಅಲ್ಯೂಮಿನಿಯಂ ಪಿರಮಿಡ್ ಆಗಲಿ ತಯಾರಾಗುತ್ತದೆ. ನಾವು ಈ ವಿಧವಾಗಿ ಟೆಂಪ್ಲೇಟ್ ತಯಾರು ಮಾಡಿಕೊಂಡು 2 ಫೀಟ್ ಪಿರಮಿಡ್ ಆಗಲಿ 3 ಫೀಟ್ ಪಿರಮಿಡ್ ಆಗಲಿ 5 ಫೀಟ್ ಪಿರಮಿಡ್ ಆದರೂ ತಯಾರು ಮಾಡಬಹುದು. ಈ ಮೆಥಡ್ ಉಪಯೋಗಿಸುವುದರಿಂದ ಅರ್ಧ mm ಸಹನೂ ವ್ಯತ್ಯಾಸ ಬರುವುದಿಲ್ಲ. ಯಾವಾಗಾದರೆ ಅಪೆಕ್ಸ್ನಲ್ಲಿ ವ್ಯತ್ಯಾಸವಿಲ್ಲದೆ ಬರುತ್ತದೆಯೋ ಸರಿಯಾಗಿ ಮೇಲಿನ ಕೋನವೂ ಬರುತ್ತದೆ. ಈಗ ನಮಗೆ ಅಲ್ಯೂಮಿನಿಯಂ ಪಿರಮಿಡ್ ಆಗಲಿ ಕಾಪರ್ ಪಿರಮಿಡ್ ಆಗಲಿ ಬೇಕೆಂದುಕೊಳ್ಳಿ. ಈ ಟ್ರಯಾಂಗಲ್ ಪೀಸನ್ನು ತೆಗೆದುಕೊಂಡು ಹೋಗಿ ಶೀಟ್ ಕಾರ್ಪೆಂಟರ್ಗೆ ಕೊಟ್ಟರೆ ಆ ಶೀಟ್ ಮೇಲೆ ಮಾರ್ಕ್ ಮಾಡಿಕೊಳ್ಳುತ್ತಾನೆ. ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡಾಗ ಅದು ಈ ವಿಧವಾಗಿ ಬರುತ್ತದೆ. ಒಳಗಡೆಗೆ ಬೆಂಡ್ ಮಾಡಿಕೊಂಡಾಗ ನಿಮಗೆ ಪಿರಮಿಡ್ ಬರುತ್ತದೆ. ಶೀಟ್ ಮೆಟಲ್ ಅನ್ನು ಹೀಗೆ ಇಟ್ಟುಕೊಂಡು ಮಾರ್ಕ್ ಮಾಡಿ ನಂತರ
ಕಟ್ ಮಾಡಬೇಕು. ಶಾರ್ಪ್ ಎಡ್ಜ್ ಇರುವಲ್ಲಿ ಚಾಂಪರಿಂಗ್ ಮಾಡಬೇಕು. ಸುತ್ತಿಗೆಯಲ್ಲಿ ಹೀಗೆ ಹೀಗೆ ಈ ವಿಧವಾಗಿ ಬೆಂಡ್ ಮಾಡಿ ಕೂಡಿಸಿದರೆ ಪಿರಮಿಡ್ ಬರುತ್ತದೆ. ಶಾರ್ಪ್ ಎಡ್ಜ್ ಇರುವಲ್ಲಿ ಈ ವಿಧವಾಗಿ ಚಾಂಪರಿಂಗ್ ಮಾಡಬೇಕು. ಇದಾದ ನಂತರ ವುಡ್ ಪಿರಮಿಡ್ ಅನ್ನು ಹೇಗೆ ತಯಾರಿಸಬೇಕು ತಿಳಿದುಕೊಳ್ಳೋಣ. ಈ ವಿಧವಾಗಿ ಫೆವಿಕಾಲ್ ಹಾಕಿ ಸಪೋರ್ಟಿಂಗ್ ಬೇಸ್ ತಯಾರು ಮಾಡಿಕೊಂಡು ಕೂಡಿಸಿದರೆ ವುಡ್ ಪಿರಮಿಡ್ ತಯಾರಾಗುತ್ತದೆ. ಇದೇ ವಿಧವಾಗಿ ದೊಡ್ಡ ಪ್ಲೇವುಡ್ ತೆಗೆದುಕೊಂಡು ಕಟ್ ಮಾಡಿ ಚಾಂಪರಿಂಗ್ ಮಾಡಿ ಫೆವಿಕಲ್ ಹಚ್ಚಿ ಕೂಡಿಸಿದರೆ ವುಡ್ ಪಿರಮಿಡ್ ತಯಾರಾಗುತ್ತದೆ. ರೂಫ್ ಟಾಪ್ ಪಿರಮಿಡ್ಸ್ ಅನ್ನು ಹೇಗೆ ಕಟ್ಟಿಕೊಳ್ಳಬೇಕು ತಿಳಿದುಕೊಳ್ಳೋಣ. ಇದು ರೂಫ್ ಟಾಪ್ ಪಿರಮಿಡ್ ಮಾಡೆಲ್. ಇದು ಗೋಡೆಯ ಮೇಲೆ ರೂಫ್ ಟಾಪ್ ಪಿರಮಿಡ್ ಕಟ್ಟಿದಾಗ ಇದು ಗೋಡೆಯ ಹೈಟ್. ಈ ಗೋಡೆಯ ಹೈಟ್ ಅನ್ನುವುದು ಮ್ಯಾಕ್ಸಿಮಮ್ 3 feet ಗಿಂತಲೂ ಹೆಚ್ಚಾಗಿ ಇರಬಾರದು. ಏಕೆಂದರೆ ಹೆಚ್ಚಿನ ಹೈಟ್ ಇಟ್ಟಾಗ ಈ ಪಿರಮಿಡ್ ನಲ್ಲಿರುವ ಕಿಂಗ್ ಚೇಂಬರ್ ಎನ್ನುವುದು ಮೇಲಕ್ಕೆ ಹೋಗುತ್ತದೆ. ಆಗ ಎನರ್ಜೀಸ್ ಕೂಡ ಮೇಲಕ್ಕೆ ಹೋಗುವುದಾಗುತ್ತದೆ. ನಂತರ ನೀವು ಮಾಡುವಾಗ ಇದು ಬೇಸ್, ಇದು ಸೈಡ್. ಬಹುಶಃ 10 feet into 10 feet ರೂಫ್ ಟಾಪ್ ಪಿರಮಿಡ್ ಅನ್ನು ಕಟ್ಟಬೇಕೆಂದುಕೊಳ್ಳುತ್ತೀರಿ. ಆಗ ನೀವು 4 10 feet into 10 feet ರಾಡ್ ಅನ್ನು ತೆಗೆದುಕೊಂಡು 4 ಈ ವಿಧವಾಗಿ ಬೆಂಡ್ ಮಾಡಿರಿ. ನಂತರ
ಸೈಡ್ 9.5 ಅಡಿ ಬರುತ್ತದೆ. 9.52 ಅನ್ನು ಇಟ್ಟು 4 ರಾಡ್ಸ್ ಅನ್ನು ಕತ್ತರಿಸಿ ಈ ವಿಧವಾಗಿ ಈ ರೀತಿಯಲ್ಲಿ ವೆಲ್ಡಿಂಗ್ ಮಾಡಿಬಿಡಿ. ಒಳಗಡೆಗೆ ಈ ಸಪೋರ್ಟಿಂಗ್ ರಾಡ್ಸ್ ಅನ್ನು ಪಿರಮಿಡ್ ಸೈಜ್ ಮೂಲಕ ನಾವು ಇಟ್ಟುಕೊಳ್ಳಬಹುದು. ನಂತರ ಇದರ ಮೇಲೆ ಚೆಕ್ ಮೆಶ್ ಏನಾದರೂ ಹಾಕಿ ಪ್ಲಾಸ್ಟಿಂಗ್ ಮಾಡಿದರೆ ಈ ವಿಧವಾಗಿ ರೂಫ್ ಟಾಪ್ ಪಿರಮಿಡ್ ಎನ್ನುವುದು ತಯಾರಾಗುತ್ತದೆ. ಇನ್ನೂ ದೊಡ್ಡ ದೊಡ್ಡ ಪಿರಮಿಡ್ಸ್ 30 ಫೀಟ್ 40 ಫೀಟ್ ಆದರೆ ವಿನಃ ಆಗ ಸಿವಿಲ್ ಇಂಜಿನಿಯರ್ ಹತ್ತಿರ ಡಿಸೈನ್ ಮಾಡಿಸಿಕೊಂಡು ಕಾಂಕ್ರೀಟ್ ಹಾಕಿಕೊಂಡರೆ ಸರಿಯಾಗುತ್ತದೆ. ಯಾವ ಸಿವಿಲ್ ಇಂಜಿನಿಯರ್ ಹತ್ತಿರ ಹೋಗಿದರೂ ಬೇಸ್ ಮೆಷರ್ಮೆಂಟ್ ಸೈಡ್ ಮೆಷರ್ಮೆಂಟ್ ಹೇಳಿದಾಗ ಆಟೋಮೆಟಿಕ್ ಆಗಿ ಈ ಒಳಗಿನ ಡಿಸೈನಿಂಗ್ ಎಲ್ಲ ಮಾಡಿಬಿಡುತ್ತಾರೆ. ನಂತರ ಈ ಪಿರಮಿಡ್ ಬೇಕೆಂದರೆ ನಮಗೆ ಹೈಟ್ ಬೇಕು. ಇಷ್ಟಕ್ಕೂ ಮುಂಚೆ ಚಿಕ್ಕ ಚಿಕ್ಕ ಪಿರಮಿಡ್ಸ್ ತಯಾರು ಮಾಡಿದಾಗ ನಮಗೆ ಹೈಟ್ ಅವಶ್ಯಕತೆ ಇಲ್ಲ. ಆದರೆ ಈ ಪಿರಮಿಡ್ಗೆ ಎತ್ತರ ಅವಶ್ಯಕತೆ ಇದೆ. ಈ ಪಿರಮಿಡ್ ಹೈಟ್ಗೆ ಒಂದು ಫಾರ್ಮುಲಾ ಇದೆ. ಅದೇನೆಂದರೆ ಪಿರಮಿಡ್ ಹೈಟ್ ಈಸ್ ಈಕ್ವಲ್ ಟು ಬೇಸ್ ಇಂಟು 0.637. ಸಪೋಸ್ ರೂಫ್ ಟಾಪ್ ಪಿರಮಿಡ್ಗೆ ಬೇಸ್ ಈಸ್ ಈಕ್ವಲ್ ಟು 10 ಫೀಟ್, ಹೈಟ್ ಎಷ್ಟು ಆಗುತ್ತದೆ ಎಂದರೆ h ಈಸ್ ಈಕ್ವಲ್ ಟು ಬೇಸ್ ಇಂಟು 0.637 ಅಂದರೆ h ಈಸ್ ಈಕ್ವಲ್ ಟು 6.37 ಆಗುತ್ತದೆ. ನಮಗೆ ಬೇಸ್ ಬದಲಾಗುತ್ತಿದ್ದಂತೆಯೇ ಹೈಟ್ ಬದಲಾಗುತ್ತಾ ಹೋಗುತ್ತದೆ. ಈಗ ರೂಫ್ ಟಾಪ್ ಪಿರಮಿಡ್ನಲ್ಲಿ ಕೆಳಗಡೆ ವಾಲ್ ಗೋಡೆ 3 ಫೀಟ್ ತೆಗೆದುಕೊಂಡಿದ್ದೇವೆ ಅಂದುಕೊಳ್ಳಿ. ಆಗ ಈ ಅಪೆಕ್ಸ್ನಿಂದ ಪಿರಮಿಡ್ ಟೋಟಲ್ ಹೈಟ್ ಎಷ್ಟು ಬರುತ್ತದೆ ಎಂದರೆ 3 + 6.37 ಆಗ 3 + 6.37 ಆಗ 9.37 ಆಗುತ್ತದೆ. ನಾವು ವಾಲ್ ಹೈಟ್ ಎಷ್ಟಾದರೆ ಇಟ್ಟುಕೊಳ್ಳುತ್ತೇವೋ ವಾಲ್ ಹೈಟ್ ಪ್ಲಸ್ ಪಿರಮಿಡ್ ಎತ್ತರವನ್ನು ಸೇರಿಸಿದಾಗ ಟೋಟಲ್ ಹೈಟ್ ಎನ್ನುವುದು ಬರುತ್ತದೆ. ಈಗ ನಾವು ಕಿಂಗ್ ಚೇಂಬರ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಿಂಗ್ ಚೇಂಬರ್ ಏನೆಂದರೆ ಹೆಚ್ಚು ಎನರ್ಜಿ ಸ್ಟೋರ್ ಆಗಿರುತ್ತದೆ. ಕಿಂಗ್ ಚೇಂಬರ್ ಎಲ್ಲಿರುತ್ತದೆ ಎಂದರೆ ಪಿರಮಿಡ್ ಎತ್ತರದಿಂದ ಬೇಸ್ನಿಂದ 1/3 ನಲ್ಲಿ ಇರುತ್ತದೆ. ಸಪೋಸ್ ಇದು ಬೇಸ್, ಇಲ್ಲಿಂದ 1/3 ಎತ್ತರದಲ್ಲಿರುತ್ತದೆ. ಅದರ ಫಾರ್ಮುಲಾ ಏನೆಂದರೆ ಕಿಂಗ್ ಚೇಂಬರ್ ಈಸ್ ಈಕ್ವಲ್ ಟು 1/3 ಆಫ್ ಹೈಟ್. ಪಿರಮಿಡ್ ಹೈಟ್ 10 ಫೀಟ್ ಹೈಟ್ 1/3 ಇಂಟು 6.37 ಎಷ್ಟು ಬರುತ್ತದೆ? 2.12 ಫೀಟ್ ಬರುತ್ತದೆ. ಅಂದರೆ ಇಲ್ಲಿಂದ 2.12 ಫೀಟ್ನಲ್ಲಿ ಕಿಂಗ್ ಚೇಂಬರ್ ಅನ್ನುವುದು ಇರುತ್ತದೆ. ಆಗ ಅಲ್ಲಿ ಹೆಚ್ಚು ಶಕ್ತಿ ಶೇಖರಣೆ ಆಗಿರುತ್ತದೆ. ಪಿರಮಿಡ್ ವಾಲ್ ಏನಾದರೂ ಕಟ್ಟಿಕೊಳ್ಳಬೇಕಾದರೆ 3 ಫೀಟ್ 3 + 2.12 is equal to 5.12 ಫೀಟ್ ಕಿಂಗ್ ಚೇಂಬರ್ ಬರುತ್ತದೆ. ಇದಾದ ಮೇಲೆ ನಾನು ಈ ಕ್ರಿಸ್ಟಲ್ಸ್ ಬಗ್ಗೆ ಹೇಳುತ್ತೇನೆ. ಇವುಗಳನ್ನು ರಾ ಕ್ರಿಸ್ಟಲ್ಸ್ ಎನ್ನುತ್ತಾರೆ. ಇವುಗಳನ್ನು ಫಿನಿಶ್ಡ್ ಕ್ರಿಸ್ಟಲ್ ಎನ್ನುತ್ತೇವೆ. ಕ್ರಿಸ್ಟಲ್ಸ್ ಅನ್ನು ಇಲ್ಲಿ ಅಪೆಕ್ಸ್ನಲ್ಲಿ ಇರಿಸಬೇಕು. ಈ ಕ್ರಿಸ್ಟಲ್ ಧರ್ಮವೇನೆಂದರೆ ಈ ಶಕ್ತಿಯನ್ನು ಹೆಚ್ಚಾಗಿ ಸ್ಪ್ರೆಡ್ ಮಾಡುತ್ತದೆ. ಈ ಕ್ರಿಸ್ಟಲ್ ಎಷ್ಟು ಕ್ಲಾರಿಟಿ ಇದ್ದರೆ ಅಷ್ಟು ಅದರ ವರ್ಕ್ಸ್ ಚೆನ್ನಾಗಿರುತ್ತದೆ. ಈ ಕ್ರಿಸ್ಟಲ್ಸ್ ಎನ್ನುವುದು ನ್ಯಾಚುರಲ್ ಸ್ಟೋನ್ಸ್. ಇದೇನೆಂದರೆ ಫಿನಿಶ್ಡ್ ಕ್ರಿಸ್ಟಲ್, ಇದು ರಾ ಕ್ರಿಸ್ಟಲ್. ಇವುಗಳು ಒರಿಜಿನಲ್ ಹೌದಾ ಅಲ್ಲವಾ ಎಂದು ತಿಳಿದುಕೊಳ್ಳಬೇಕೆಂದರೆ ಇವುಗಳನ್ನು ಕೈಗಳಲ್ಲಿ ತೆಗೆದುಕೊಂಡು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿದರೆ ಇದೇನಾದರೂ ಒರಿಜಿನಲ್ ಕ್ರಿಸ್ಟಲ್ ಆದರೆ ನಮ್ಮ ಕೈಯೆಲ್ಲ ಎಳೆಯುತ್ತದೆ. ಆ ವೈಬ್ರೇಷನ್ ಇಲ್ಲದಿದ್ದರೆ ಕೈಯಲ್ಲಿ ವ್ಯತ್ಯಾಸವೇನೂ ಇರುವುದಿಲ್ಲ. ಇದನ್ನು ದಿಕ್ಸೂಚಿ ಎನ್ನುತ್ತೇವೆ. ಇದು ನಾರ್ತ್ ಪಾಯಿಂಟ್ ತೋರಿಸುತ್ತದೆ. ಇದನ್ನು ನಾವು ನಾರ್ತ್ ಪಾಯಿಂಟ್ಗೆ ಸೆಟ್ ಮಾಡಿಕೊಳ್ಳಬೇಕು. ಸೆಟ್ ಮಾಡಿಕೊಂಡ ನಂತರ ಪಿರಮಿಡ್ ಅನ್ನು ಈ ಲೈನ್ ಗೆರೆ ಮೇಲೆ ಏನಾದರೂ ನಾವು ಇಡುತ್ತೇವೋ ಆಗ ಪಿರಮಿಡ್ನಲ್ಲಿ ಹೆಚ್ಚು ಶಕ್ತಿ ಶೇಖರಣೆಯಾಗುತ್ತದೆ. ಈ ಗೆರೆಗೆ ಈ ವಿಧವಾಗಿ ನಾವು ಸೆಟ್ ಮಾಡಬೇಕು. ಈವನ್ ದೊಡ್ಡ ಪಿರಮಿಡ್ಸ್ ಆದರೂ ಸಹ ಇದೇ ಲೈನ್ನಲ್ಲಿ ಬರುವಂತೆ ಮಾಡಬೇಕು. ಆಗ ಹೆಚ್ಚಿನ ಶಕ್ತಿಯು ಅಲ್ಲಿ ಶೇಖರಣೆಯಾಗುತ್ತದೆ. ಸ್ನೇಹಿತರೆ, ಈಗ ನಾವು 12 ಅಡಿಗಳ ಪಿರಮಿಡ್ ಮಾರ್ಕಿಂಗನ್ನು ಕಲಿತುಕೊಳ್ಳೋಣ. ದಿಕ್ಸೂಚಿಯನ್ನು ಉತ್ತರ ದಕ್ಷಿಣಕ್ಕೆ ಅಲೈನ್ ಮಾಡಬೇಕು. ಲೈನ್ ಡೋರನ್ನು ನೀಡಲ್ ಮೇಲೆ ಇಟ್ಟು ಮಾರ್ಕ್ ಮಾಡಿ ಲೈನ್ ಎಳೆದು 12 ಅಡಿಗಳು ಮಾರ್ಕ್ ಮಾಡಬೇಕು. ಲೈನ್ ಮೇಲೆ ಒಂದು ಕಡೆ ಟೇಪ್ನಿಂದ 3 ಅಡಿಗಳ 4 ಅಡಿಗಳು 5 ಅಡಿಗಳು ಇರುವ ವಿಧವಾಗಿ ಹಿಡಿದುಕೊಂಡು ಆ ಲೈನ್ಗೆ ಲಂಬ ರೇಖೆಯನ್ನು ಎಳೆಯಬೇಕು. ಅದರ ಮೇಲೆ 12 ಅಡಿಗಳ ಮಾರ್ಕನ್ನು ಮಾಡಬೇಕು.
ಆ 2 ಗೆರೆಗಳ ಕೊನೆಯ ಟೇಪನ್ನು ಒಂದು ಪಕ್ಕಕ್ಕೆ 0 ಇನ್ನೊಂದು ಕಡೆ 24 ಅಡಿಗಳ ಹತ್ತಿರ ಹಿಡಿದು ಮಧ್ಯದಲ್ಲಿ 12ರ ಹತ್ತಿರ ಮಾರ್ಕ್ ಮಾಡಿ ಸೇರಿಸಿದರೆ 12 ಅಡಿಗಳ ಪಿರಮಿಡ್ ಸ್ಕ್ವೇರ್ ಬೇಸ್ ಬಂದುಬಿಡುತ್ತದೆ. ಅವುಗಳ 2 ಕರ್ಣಗಳನ್ನು ಎಂದರೆ ಡಯಾಗ್ನಲ್ಸ್ ಅಳೆದರೆ 17 ಅಡಿಗಳು ಸಮಾನವಾಗಿ ಬರುತ್ತದೆ. ನಾನು ಈ ಪಿರಮಿಡ್ ವರ್ಕ್ಶಾಪ್ ಪ್ರಾರಂಭಿಸಿದ ನಂತರ ಮಾಸ್ಟರ್ಸ್ ಹತ್ತಿರದಿಂದ ಬಹಳಷ್ಟು ಸಂದೇಶಗಳನ್ನು ತೆಗೆದುಕೊಂಡಿದ್ದೇನೆ. ಅವುಗಳಲ್ಲಿ ಒಂದು ಏನೆಂದರೆ ಈ ಪಿರಮಿಡ್ ಆ್ಯಂಗಲ್ 51 ಡಿಗ್ರೀಸ್ 52 ಮಿನಿಟ್ಸ್ 10 ಸೆಕೆಂಡ್ಸ್ ಏಕೆ ಇರಬೇಕು ಎಂದರೆ ಈ ಭೂಮಿ ಅರ್ತ್ ಎನರ್ಜಿ ಸಿಸ್ಟಮ್ನಲ್ಲಿ ನಮ್ಮ ಎನರ್ಜಿ ಸಿಸ್ಟಮ್ ಈ ಪಿರಮಿಡ್ ಆ್ಯಂಗಲ್ 3 ವ್ಯಾಲಿ ಆಗುತ್ತದೆ. ಈ ಆ್ಯಂಗಲ್ ಬರುವ ಎನರ್ಜಿಯನ್ನು ನಾವು ಹೆಚ್ಚಾಗಿ ತೆಗೆದುಕೊಳ್ಳುತ್ತೇವೆ. ಪಿರಮಿಡ್ ಆ್ಯಂಗಲ್ ಬದಲಾದಾಗ ಹೆಚ್ಚಿನ ಎನರ್ಜೀಸ್ ಕಡಿಮೆ ಎನರ್ಜೀಸ್ ಬರುತ್ತವೆ. ಸೊ ನಮಗೆ ಸರಿಯಾದ ಶಕ್ತಿ ಈ ಪರ್ಟಿಕ್ಯುಲರ್ ಆ್ಯಂಗಲ್ ಮೂಲಕ ಬರುತ್ತದೆ. ನಾಳೆ ಭೂಮಿ ಎನರ್ಜಿ ಸಿಸ್ಟಮ್ ಬದಲಾದಾಗ ಫ್ಯೂಚರ್ನಲ್ಲಿ ಪಿರಮಿಡ್ ಆ್ಯಂಗಲ್ ಸಹ ಬದಲಾಗುತ್ತದೆ. ಇನ್ನೊಂದು ಸಂದೇಶವೇನೆಂದರೆ ಹೊಲಗಳಲ್ಲಿ ನಾವು ಬೆಳೆ ಬೆಳೆಯುತ್ತೇವೆ. ಪಿರಮಿಡ್ ಹಾಕಿದರೆ ಆ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತವೆ. ನಾವು ಈ ಪಿರಮಿಡ್ ಸಂಬಂಧಿಸಿ ಎಲ್ಲ ಬ್ರೌಚರ್ಸ್ ಎಲ್ಲ ಭಾಷೆಗಳಲ್ಲಿ ತಯಾರು ಮಾಡಿದ್ದೇನೆ. ನಿಮಗೆ ಅದು ಬೇಕಾಗಿದ್ದರೆ ನನ್ನನ್ನು ಸಂಪರ್ಕಿಸಿ. ರೂಫ್ ಟಾಪ್ ಪಿರಮಿಡ್ ಮತ್ತು ದೊಡ್ಡ ಪಿರಮಿಡ್ಗೆ ಸಂಬಂಧಿಸಿದ ಎಲ್ಲ ಡ್ರಾಯಿಂಗ್ಸ್ ನನ್ನ ಹತ್ರ ಇದೆ. ನನ್ನನ್ನು ಸಂಪರ್ಕಿಸಿದರೆ ನಿಮಗೆ ಮೇಲ್ ಮಾಡುತ್ತೇನೆ. ಮೇಲ್ ಅಡ್ರೆಸ್ balakrishna.pyramid@gmail.com. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.